ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ ಅಂತ. ನಾನು ಸಿಂಪಲ್ಲಾಗಿ ಅವಲಕ್ಕಿ ಒಗ್ಗರಣೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಮನೆಯಲ್ಲಿ ತರಕಾರಿ ಏನು ಇರದೇ ಇದ್ದಾಗ ಜಸ್ಟ್ ನಾವು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅಂತ ಒಂದು 2 ಮಿನಿಟ್ಸಲ್ಲೇ ಇದು ರೆಡಿ ಆಗುತ್ತೆ. ನಾವು ಮನೇಲಿರೋದು 4 ಜನ. ನಾನು ಫಸ್ಟ್ ಟೈಮ್ ಇದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಾದರೆ ನನಗೆ ಕ್ಷಮಿಸಿ. ನೋಡಿ, ಫಸ್ಟು ಬಾಣಲೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ನಾನು ಸಾಸಿವೆ ಜೀರಿಗೆನ ಹಾಕ್ಕೊಂಡೆ. ಅದು ಚಟಪಟ ಅಂತ ಅಂದಮೇಲೆ ನಾನು ಅದಕ್ಕೆ ಶೇಂಗಾ ಬೀಜನ ಹಾಕ್ಕೊಂಡು, ಆ ಶೇಂಗಾ ಬೀಜ ಸ್ವಲ್ಪ ಕೆಂಪಗಾದ್ಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಮತ್ತು ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ವೆಯ್ಟ್ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನಾನು ಅವಲಕ್ಕಿನ ಮೊದಲೇ ಒಂದು ನೆನೆಸಿಟ್ಕೊಂಡಿದ್ದೆ. ಆ ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಅದಕ್ಕೆ ಆ್ಯಡ್ ಮಾಡಿದ್ರೆ ಅವಲಕ್ಕಿ ಒಗ್ಗರಣೆ ಸಿಂಪಲ್ಲಾಗಿ ರೆಡಿ ಆಗುತ್ತೆ. ಇದನ್ನು ನಾವು ಒಂದು 2 ಮಿನಿಟ್ಸಲ್ಲೇ ರೆಡಿ ಮಾಡ್ಕೋಬೋದು. ಇದೆಲ್ಲನೂ ಅವಲಕ್ಕಿ ಹಾಕ್ಕೊಂಡು ನೀಟಾಗಿ ಎಲ್ಲ ಕಲಿತಾದ್ಮೇಲೆ ಇದಕ್ಕೆ ನಾವು ಹುರ್ಗಡ್ಲೆ ಪುಡಿಯನ್ನು ಹಾಕ್ಕೋಬೇಕಾಗತ್ತೆ. ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೆ. ಅಂದರೆ ಎಣ್ಣೆ ಏನಾದರೂ ಜಾಸ್ತಿ ಆಗಿತ್ತು ಅಂತಂದರೆ ಕೂಡ ಅದನ್ನು ಮ್ಯಾನೇಜ್ ಮಾಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು ಚಮಚದಷ್ಟು ಹುರ್ಗಡ್ಲೆ ಪುಡಿಯನ್ನು ಹಾಕ್ಕೊಂಡು ಫೈನಲ್ಲಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಒಗ್ಗರಣೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇದು ನನ್ನ ಫಸ್ಟ್ ಪ್ರಯತ್ನ. ಕಾಮೆಂಟ್ ಮಾಡಿ, ಏನಾದರೂ ತಪ್ಪಿದರೆ